ತಹಸೀಲ್ದಾರ್ ಏನು ಮಾಡ್ತಿದ್ದಾರೋ ದೇವ್ರಿಗೆ ಗೊತ್ತು. ಅದು ಹೇಳಿಕೇಲಿ ಸೋಲಾರ್ ಪಾರ್ಕ್ಗೆ ಹೆಸರುವಾಸಿಯಾಗಿರುವ ಪಟ್ಟಣ. ಏಷ್ಯಾದಲ್ಲೇ ಅತಿ ದೊಡ್ಡ ಸೋಲಾರ್ ಪಾರ್ಕ್ ಇರೋದು ನಮ್ಮ ಕಲ್ಪತರು ನಾಡು ತುಮಕೂರು ಜಿಲ್ಲೆಯ ಪಾವಗಡ ಪಟ್ಟಣದಲ್ಲಿ. ಆದ್ರೆ ಈ ತಾಲೂಕು ಸಮಸ್ಯೆಗಳ ತಾಣ ಆಗ್ತಾ ಇರೋದು ಮಾತ್ರ ದುರಾದೃಷ್ಟವೇ ಸರಿ. ಸಮಸ್ಯೆಯ ತಾಣವಾಯ್ತಾ ಪಾವಗಡ ಪಟ್ಟಣ. ಶುದ್ಧ ನೀರಿಲ್ಲದೆ ಜನರಲ್ಲಿ ಆರೋಗ್ಯ ಸಮಸ್ಯೆ. ನಮ್ಮ ತಹಸೀಲ್ದಾರ್ ಏನು ಮಾಡ್ತಿದ್ದಾರೋ ದೇವ್ರಿಗೆ ಗೊತ್ತು. ಕರ್ನಾಟಕ ಹಾಗೂ ಆಂಧ್ರಕ್ಕೆ ಹೊಂದಿಕೊಂಡ ಪಟ್ಟಣವಾಗಿದೆ. ಮೊದಲಿಗಿಂತಲೂ ಸ್ವಲ್ಪ ಅಭಿವೃದ್ಧಿಯಾಗಿದ್ರೂ ಸಮಸ್ಯೆಗಳು ಮಾತ್ರ ಕಡಿಮೆಯಾಗಿಲ್ಲ ಅನ್ನೋದು ಅಲ್ಲಿನ ಜನರ ಅಳಲಾಗಿದೆ. ಜನರಿಗೆ ಬೇಕಾಗಿರುವುದು ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳು. ಆದ್ರೆ ಅಲ್ಲಿನ ಜನರಿಗೆ ಶುದ್ಧ ಕುಡಿಯುವ ನೀರು ಇಲ್ಲದಿರೋದೇ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ನೀರು ಮನುಷ್ಯನ ಆರೋಗ್ಯಕ್ಕೆ ಎಷ್ಟು ಮುಖ್ಯ ಎಂಬುದು ನಮಗೆ ತಿಳಿದೇ ಇದೆ. ನೀರು ಶುದ್ಧವಾಗಿದ್ರೆ ಆರೋಗ್ಯ ಸಮಸ್ಯೆ ಬಾಧಿಸಲ್ಲ ಎಂದು ಎಷ್ಟೋ ವೈದ್ಯರು ಹೇಳ್ತಾರೆ. ಆದ್ರೆ ಇಲ್ಲಿ ಸಿಗ್ತಾ ಇರೋ ಫ್ಲೋರೈಡ್ ಯುಕ್ತ ನೀರಿನಿಂದಾಗಿ ಜನರ ಆರೋಗ್ಯದ ಮೇಲೆ ಸಾಕಷ್ಟು ದುಷ್ಪರಿಣಾಮ ಬೀರ್ತಾ ಇದೆ. ಅದಕ್ಕೆ ಸ್ಪಷ್ಟ ಉದಾಹರಣೆ ಅಂದ್ರೆ ಪಾವಗಡ ತಾಲೂಕಿನ ಜನರ ಹಲ್ಲಿನ ಮೇಲೆ ಆಗ್ತಾ ಇರೋ ಕಲೆಗಳೇ ಸಾಕ್ಷಿಯಾಗಿದೆ. ಇನ್ನು ಫ್ಲೋರೈಡ್ ಯುಕ್ತ ನೀರು ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀರಲಿದೆ. ನೀರಿನಲ್ಲಿ ಫ್ಲೋರೈಡ್ ಅಂಶ ಹೆಚ್ಚಾಗಿ ಇರುವುದರಿಂದ ಮೂಳೆಗಳಲ್ಲಿ ಸವಿತ ಉಂಟಾಗಲಿದೆ. ಜೊತೆಗೆ ಹಲ್ಲುಗಳಲ್ಲಿ ಕ್ಯಾಲ್ಸಿಯಂ ಕಡಿಮೆಯಾಗಿ ಹಲ್ಲುಗಳ ಮೇಲೆ ಹಳದಿ ಕರೆ ಉಂಟಾಗಲಿದೆ. ಇದೊಂದು ಇಲ್ಲಿನ ಜನರಿಗೆ ಶಾಪವಾಗಿ ಪರಿಣಮಿಸಲಿದೆ. ಫಿಲ್ಟರ್ ನೀರು ಸರ್, ಫಿಲ್ಟರ್ ನೀರು ಆದರೆ ಕೇಳಿದ್ರೆ ನಾವು ಏನು ಬಿಡ್ತೀವಿ, ಅದ್ರ ಇನ್ನು ಅದು ರೆಡಿ ಮಾಡ್ಬೇಕಂತ ಸರ್. ಅದೇನು ಸರ್ ರೆಡಿ ಮಾಡೋದಿದೆ? ಅಲ್ಲೇನು ಇಲ್ಲ ಸರ್. ಒಂದು ಸ್ಟೀಲ್ ಪೈಪ್ಗಳು ಹಾಕ್ಬಿಟ್ಟು ನೀರು ಬಿಡ್ಬೋದು ಸರ್. ಫಿಲ್ಟರ್ ನೀರು ಎಷ್ಟು ವರ್ಷದ ಕೆಟ್ಟೋಗಿ? 1.5 ವರ್ಷ 2 ವರ್ಷ ಆಯ್ತು ಸರ್. ಕೆಟ್ಟೋಗ್ಬಿಟ್ಟು ನೀರೇ ಬಿಡ್ತಾ ಇಲ್ಲ ಸರ್. ಸರ್ ನಾವು ಮೆಂಬರ್ಗಳಿಗೆ ಹೇಳ್ತೀವಿ ಸರ್, ಮೆಂಬರ್ಗಳು ಆಯ್ತು ಮಾಡಿಸ್ತೀವಿ ಸರ್. ನಾವು ರಾಳಹಳ್ಳಿಯಿಂದ ಬಂದರೆ 20 ರೂಪಾಯಿ ಕ್ಯಾನ್ ಕೊಟ್ಟು ತಗೊಂತೀವಿ ಸರ್. ನಾವು 12 ರೂಪಾಯಿ ಒಂದು ಬಿಂದಿಗೆ ಬಂದು 12 ರೂಪಾಯಿ, ಕ್ಯಾನ್ ಬಂದು 20 ರೂಪಾಯಿ ಸರ್. ಸರ್ ಎಷ್ಟು ಸತಿ ಹೇಳಿದ್ರೆ ಯಾರು ಕಿವಿಗೆ ಹಾಕೊಳ್ಳ ಸರ್. ನಾವು ಯಾರು ಗಮನಕ್ಕೆ ಹೋಗಲ್ಲ ಸರ್. ನಾವು ಊರಲ್ಲಿ ಹಳ್ಳಿ ಕಡೆ ಯಾರಿಗೂ ಎಲ್ಲಿಗೆ ಹೋಗೋಣ ಸರ್. ಯಾರು ಬರೋದೇ ಇಲ್ಲ ಸರ್. ಪಂಚಾಯತಿ ಎಲ್ಲ ಸರ್. ಅದು ಎಲ್ಲ ಡಬಲ್ ಬಿಲ್ ಸರ್ ಆಗೋದು. ಯಾವನನ್ನು ಒಂದು ಮೆಂಬರ್ ಯಾವ್ದು ಮಾಡಿದ್ರು ಡಬಲ್ ಬಿಲ್. ಇನ್ನು ಶುದ್ಧ ಕುಡಿಯುವ ನೀರಿಗಾಗಿ ಪಾವಗಡದಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಿದಾಗ ಹೈಕೋರ್ಟ್ ಮಧ್ಯ ಪ್ರವೇಶಿಸಿ ತಾಲೂಕಿನ ಪ್ರತಿ ಹಳ್ಳಿಯಲ್ಲಿಯೂ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪಿಸಬೇಕೆಂದು ಆದೇಶಿಸಿತು. ಹೈಕೋರ್ಟ್ ಆದೇಶದ ಹಿನ್ನೆಲೆ ನೀರು ಮತ್ತು ನೈರ್ಮಲ್ಯ ಇಲಾಖೆ ವತಿಯಿಂದ ತಾಲೂಕಿನ ಪ್ರತಿ ಹಳ್ಳಿಗಳಲ್ಲಿಯೂ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಸ್ಥಾಪನೆ ಮಾಡಲಾಯಿತು. ಅಧಿಕಾರಿಗಳು ಭಾರಿ ನಿರ್ಲಕ್ಷ್ಯದಿಂದ ಕಾಣ್ತಾ ಇದ್ದಾರೆ ಸರ್. ಪಾಪ ಸಾರ್ವಜನಿಕರಿಗೆ ಯಾವುದೇ ಒಂದು ಕುಂದು ಕೊರತೆಗಳು ಯಾವುದೇ ಸಮಂಜಸವಾಗಿ ಈಡೇರೋದಿಲ್ಲ. ಭಾಳ ನಿರ್ಲಕ್ಷ್ಯವಾಗಿ ನೋಡ್ತಾ ಇರ್ತಾರೆ. ಯಾಕಪ್ಪ ಅಂದರೆ ಅವರು ಸುಮಾರು ದಿನಗಳು ಇಲ್ಲೇ ಇರ್ತಾರಲ್ಲ, ಅವ್ರಿಗಿಲ್ಲಿ ರಾಜಕೀಯ ಬೆಂಬಲ ಜಾಸ್ತಿ ಇರುತ್ತೆ. ಇಲ್ಲಿ ಲೋಕಲ್ಲರು ಬೇರೆ ಕಡೆ ಹೋದರೆ ಚೆನ್ನಾಗಿರುತ್ತೆ. ಲೋಕಲ್ಲರು ಹೋಗ್ಬೇಕು ಸರ್. ಇಲ್ಲಿಂದ ಲೋಕಲ್ಲರು ಹೋದರೆ ಅಭಿವೃದ್ಧಿ ಚೆನ್ನಾಗುತ್ತೆ. ಇನ್ನೊಂದು ಸರ್ಕಾರ ಏನು ಮಾಡುತ್ತೆ ಗೊತ್ತಾ, ಸಸ್ಪೆಂಡ್ ಆಗಿರೋರನ್ನ ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ನಮ್ಮ ಈ ಪಾವಗಡಕ್ಕೆ ತಂದು ಬಿಡ್ತಾರೆ ಸರ್. ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಇಲ್ಲಿಗೆ. ಸಸ್ಪೆಂಡ್ ಆಗಿರೋರೆ ಆಲ್ಮೋಸ್ಟ್ ಆಲ್ ಇಲ್ಲಿ ಜಾಸ್ತಿ ಜನ ಇರೋದು ವರ್ಕರ್ಸು. ಭಾಳ ನಿರ್ಲಕ್ಷ್ಯದಿಂದ ನೋಡ್ತಾರೆ. ಸುಮ್ಮನೆ ಎಳ್ದಾಡಿಸ್ತಾರೆ ಜನಗಳ್ನ. ಬಡವರು ಬಗ್ಗರುಗಳಿಗೆ ಯಾವುದೇ ಒಂದು ರೀತಿಯಾಗಿ ಅವ್ರಿಗೆ ಅನುಕೂಲ ಮಾಡಿಕೊಡೋದಿಲ್ಲ. ಒಂದಿನ ಆಗೋದು ಕೆಲಸ ಒಂದು 25 ಡೇಸು, ಒಂದು 2 ತಿಂಗಳು 3 ತಿಂಗಳು ಸತಾಯಿಸ್ತಾರೆ ಸರ್. ಆಗೋದೇ ಇಲ್ಲ. ಸುಮಾರು ದಿನಗಳು ಬೇಕೇ ಬೇಕು. ಯಾವುದೇ ಒಂದು ತಿದ್ದುಪಡಿ ಕೇಸ್ ಆಗಿರ್ಬೋದು. ಈಗ ಮೊನ್ನೆ ಒಬ್ಬ ತಾಲೂಕು ಸರ್ವೇರು 8 ವರ್ಷ ಆಗಿದೆ ಅಂತ ಒಂದು 309 ಮಾಡಿಕೊಡ್ಬೇಕಂದ್ರೆ ಆ ತಾಲೂಕು ಸರ್ವೇರ್ ಏನು ಮಾಡ್ತಾಯಿದ್ದಾನೆ, ನಮ್ಮ ತಹಸೀಲ್ದಾರ್ ಏನು ಮಾಡ್ತಿದ್ದಾರೋ ದೇವ್ರಿಗೆ ಗೊತ್ತು. ಏನು ತಹಸೀಲ್ದಾರ್ ಅಂದ್ರಲ್ಲ, ತಹಸೀಲ್ದಾರ್ ಬಗ್ಗೆ ಈಗ 2014ರಲ್ಲಿ ಇಲ್ಲಿ ಅವ್ರು ತಹಸೀಲ್ದಾರ್ ಬಂದಿರೋದು. 2024 10 ವರ್ಷ ಸುಮಾರು 10 ವರ್ಷ ಆಯಿತು. ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಅವರು ಈಗ ರಾಜಕೀಯ ಒತ್ತಡದಿಂದ ಇವಾಗ MLA ಯಾರಾಗ್ತಾರೋ ಅವರು ಫೇವರ್ ಇರೋರ್ನ ಹಾಕ್ಸ್ಕೊಳ್ತಾರೆ. ಅದ್ರ ಬಗ್ಗೆ ನಾವು ಜಾಸ್ತಿ ಪ್ರಸ್ತಾಪ ಮಾಡೋಕ್ಕೆ ಬರೋದಿಲ್ಲ. ಹಿಂಗಿರುತ್ತೆ ಸರ್. ಹಳಬ್ರು ಹೋಗ್ಬೇಕು. ಎಕ್ಸ್ಪೆಷಲಿ ಇಲ್ಲಿ ಸಸ್ಪೆಂಡ್ ಆಗಿರೋರನ್ನೇ ಇಲ್ಲಿ ಜಾಸ್ತಿ ಜನ ತಂದು ನಮ್ಮ ಪಾವಗಡಕ್ಕೆ ಹಾಕಿರ್ತಾರೆ. ಈ ನಮ್ಮ ಪಾವಗಡ ಜನತೆಗೆ ಏನು ಗೊತ್ತಾಗಲ್ಲ. ಅವರು ಒಂದು ಹಣಕಾಸು ಕೊಟ್ಟರೆ ಇಲ್ಲಿ ಕೆಲಸ ಆಗೋದು. ಹಣಕಾಸು ಕೊಟ್ಟರೂ ಕೂಡ ಕೆಲಸನೂ ಆಗೋದಿಲ್ಲ. ಸರಿ ಕೆಲಸ ನಡೆಯೋದಿಲ್ಲ. ಈ ಥರ ಇದೆ ಸರ್. ದೊಡ್ಡ ಬೆಟ್ಟದ್ದೇ ಮೊನ್ನೆ ಒಂದು ಸುದ್ದಿ ಮಾಡಿದ್ವಿ.
ಹ್ಞೂ ಸರ್, ಇದುವರೆಗೆ ಇದು ರೋಡೇ ಒಂದು ಅವ್ಯವಸ್ಥೆ ಇದೆಯಲ್ವ. ನಮಗೆ ಇದು ಬೆಳಿಗ್ಗೆ ಒಂದು ಯಾವುದೋ ಒಬ್ಬರಿಗೆ ಲಕ್ವ ಹೊಡಿತು, ಅವ್ರಿಗೆ ಆಂಬುಲೆನ್ಸ್ ಬರೋಕ್ಕೆ ಇಲ್ಲಿ ಆರ್ಲಳ್ಳಿ ಮುಖಾಂತರ ಬಂತು. ಆರ್ಲಳ್ಳಿ ಮುಖಾಂತರ ಬಂದರೂ ಅಲ್ಲಿ ಗುಂಡಿಗಳು ಜಾಸ್ತಿ, ರೋಡ್ಗೂ ಸರಿ ಇಲ್ಲ. ಏನು ಮಾಡ್ತೀರಾ, ಆಡಳಿತ ನಿರ್ಲಕ್ಷ್ಯ ಎಲ್ಲ, ಅಭಿವೃದ್ಧಿ ಕುಂಠಿತ. ಆದರೆ ಶುದ್ಧ ಕುಡಿಯುವ ನೀರಿನ ಘಟಕಗಳು ಪ್ರಾರಂಭಗೊಂಡು 3-4 ವರ್ಷದಲ್ಲಿಯೇ ಕೆಲವು ಹಳ್ಳಿಗಳಲ್ಲಿ ಸ್ಥಗಿತಗೊಂಡವು. ಅಲ್ಲದೆ ಹಲವಾರು ಹಳ್ಳಿಗಳಲ್ಲಿ ಶುದ್ಧ ನೀರಿನ ಘಟಕಗಳನ್ನು ರಿಪೇರಿ ಮಾಡಿಸುವ ಗೋಜಿಗೆ ಅಧಿಕಾರಿಗಳು ಹೋಗದೆ ಇರೋದು ಮಾತ್ರ ನಾಚಿಕೆಗೇಡಿನ ಸಂಗತಿಯಾಗಿದೆ. ಇನ್ನು ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವ ಎಇ ಬಸವಲಿಂಗಪ್ಪ ಈ ತಾಲೂಕಿನಲ್ಲಿ 10-12 ವರ್ಷ ಈ ತಾಲೂಕಿನಲ್ಲಿಯೇ ಕರ್ತವ್ಯ ನಿರ್ವಹಿಸ್ತಾ ಇದ್ರೂ ಕೂಡ ಘಟಕಗಳ ನಿರ್ವಹಣೆ ಮಾಡಲು ಸಾಧ್ಯವಾಗಿಲ್ಲ ಎಂದು ಸಾರ್ವಜನಿಕರು ಕಿಡಿಕಾರಿದ್ದಾರೆ. ಅದೇ ಕೆಲಸ ಏನು ನಡೀತಾ ಇಲ್ಲ ಇರೋದ್ರಿಂದ. ನೀವೇನು ಯಾರನ್ನ ಬಡವ್ರು ಬಂದರೆ ಅವ್ರು ನೋಡಿರೋದೆ ಬಿಡ್ರಿ, ಅವ್ರದ್ದು ಏನು ಮಾಡೋಣ, ಮಾಡ್ತೀನಿ ಬಿಡ್ರಿ, ಎಲ್ಲ ನಿರ್ಲಕ್ಷ್ಯದ ಕೆಲಸ. ಅದಕ್ಕೆ ಅವರು ಹೋದ್ರೆ ಹೊಸವ್ರು ಬಂದ್ರೇ ಕೆಲಸ ಚೆನ್ನಾಗಿ ಆಗ್ತವೆ ಅಂತ ನಮ್ಮ ಅಭಿಪ್ರಾಯ. ಹೇಳ್ತಾರೆ ಅಷ್ಟೇ, ಬಾಯಿ ಮಾತಲ್ಲಿ ಹೇಳ್ತಾರೆ, ಸುಮ್ಮನೆ ಮುಂದೂಡ್ತಾರೆ ಅಷ್ಟೇ. ಮಾಡ್ತೀವಿ ಆಯಿತು ಅಂತ. ಈಗ ಇಲ್ಲಿ ರೇಷನ್ ಕಾರ್ಡ್ ಹೇಳ್ದಲ್ಲ, ಈಗ ಅಣ್ಣವ್ರು ನಾವು ಹೋಗಿದ್ವಿ, ಅವರು ಸರ್ವೆ ಮಾಡಿಲ್ಲ, ಏನಿಲ್ಲ, ಸುಮ್ಮನೆ ವಜಾ ಮಾಡಿಬಿಟ್ಟಿದ್ದಾರೆ. ಏನು ಇವಾಗ ಅವರು ಅಕ್ಕಿ ಕೊಡ್ಬೇಕಂತಂದ್ರೆ ಇನ್ನು ಜನವರಿಗೆ ಇಲ್ಲ ಫೆಬ್ರವರಿಗೆ ಈ ಥರ ಹೇಳ್ತಾ ಇದ್ದಾರೆ. ಅದೇ ರಾಜಕೀಯದ್ದು ಅವರು ಇದು ಮಾಡ್ತಾನೆ ಇದ್ದಾರೆ. ಅವ್ರು ಯಾರು ಬೇಕೋ ಅವ್ರಿಗೆ ಕೆಲಸನೂ ಸರಿಯಾಗಿ ಮಾಡ್ತಾನೆ ಇದ್ದಾರೆ. ಫಸ್ಟ್ ಅದನ್ನದೇ ಅರ್ಥ ಮಾಡ್ಕೊಂಡು ಅವರು ಮಾಡ್ತಾ ಇಲ್ಲ ಅಷ್ಟೇ. ಇಲ್ಲಿನ ಅಧಿಕಾರಿಗಳು ತಾವು ಮಾಡಿದ ಪ್ರತಿಜ್ಞೆಯನ್ನ ಮರೆತು ರಾಜಕೀಯ ಮಾಡ್ತಾ ಇರೋದು ಮಾತ್ರ ಇಲ್ಲಿನ ಜನರ ದೌರ್ಭಾಗ್ಯವೇ ಸರಿ. ಇನ್ನಾದ್ರೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಗಮನ ಕೊಟ್ಟು ಸಮಸ್ಯೆ ಬಗೆಹರಿಸಬೇಕೆಂಬುದು ಪ್ರಜಾಶಕ್ತಿ ಟಿವಿಯ ಆಶಯ. ಸುಧೀರ್, ಪ್ರಜಾಶಕ್ತಿ ಟಿವಿ, ಪಾವಗಡ. ನಮ್ಮ ತಹಸೀಲ್ದಾರ್ ಏನು ಮಾಡ್ತಿದ್ದಾರೋ ದೇವ್ರಿಗೆ ಗೊತ್ತು.